forever on fire. ನೋಡಿ, ಬಹು ನಿರೀಕ್ಷಿತ ಹರಿಯಾಣ ಜಮ್ಮು ಕಾಶ್ಮೀರ ಫಲಿತಾಂಶ ಇವತ್ತು ಪ್ರಕಟ ಆಗ್ತಾ ಇರುವಂಥದ್ದು. ಆಲ್ರೆಡಿ ಈಗಾಗಲೇ ಮತ ಎಣಿಕೆ ಕಾರ್ಯ ಪ್ರಾರಂಭ ಆಗಿದೆ. ಕೆಲವು ಕಡೆಯಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನು ಸಾಧಿಸ್ತಾ ಇದೆ. ಪ್ರಮುಖವಾಗಿ ಹರಿಯಾಣದ ವಿಚಾರಕ್ಕೆ ನಾವು ಬರೋದಾದ್ರೆ, ಹರಿಯಾಣದಲ್ಲಿ 17 ಸ್ಥಾನಗಳಲ್ಲಿ ಮುನ್ನಡೆಯನ್ನು ಕಾಯ್ದುಕೊಳ್ತಾ ಇದೆ ಅನ್ನುವಂಥ, ಕಾಂಗ್ರೆಸ್ ಮುನ್ನಡೆಯನ್ನು ಕಾಯ್ದುಕೊಳ್ತಾ ಇದೆ ಅನ್ನುವಂಥ ಅಪ್ಡೇಟ್ ಲಭ್ಯವಾಗ್ತಾ ಇತ್ತು. ಫಲಿತಾಂಶಗಳು ಕೂಡ ಅದನ್ನೇ ಹೇಳ್ತಾ ಇತ್ತು. ಹರಿಯಾಣದಲ್ಲಿ ಈ ಬಾರಿ ಸ್ಪಷ್ಟವಾಗಿ ಕಾಂಗ್ರೆಸ್ ಬಹುಮತವನ್ನು ಪಡ್ಕೊಳ್ಳುತ್ತೆ, ಅಧಿಕಾರಕ್ಕೆ ಬರುತ್ತೆ. ಯಾಕಂದ್ರೆ ಸುದೀರ್ಘವಾಗಿ 10 ವರ್ಷಗಳ ಕಾಲ ಬಿಜೆಪಿಯಲ್ಲಿ ಅಧಿಕಾರವನ್ನು ನಡೆಸಿತ್ತು. 2014, 2019 ಅಂತ ಬಂದಾಗ 2014ರಲ್ಲಿ ಬಿಜೆಪಿಯಲ್ಲಿ ಸ್ಪಷ್ಟ ಬಹುಮತವನ್ನು ಪಡ್ಕೊಂಡಿತ್ತು. ಆದರೆ 2019ರಲ್ಲಿ ಬೇರೆ ಪಕ್ಷಗಳ ಜೊತೆಗೆ ಸಮ್ಮಿಶ್ರ ಸರ್ಕಾರವನ್ನು ರಚನೆ ಮಾಡಬೇಕಾಗಿತ್ತು. ಈ 10 ವರ್ಷಗಳಲ್ಲಿ ಬಿಜೆಪಿಯ ಅಧಿಕಾರವನ್ನು ಹರಿಯಾಣ ಜನತೆ ಅಷ್ಟರ ಮಟ್ಟಿಗೆ ಫುಲ್ ಮಾರ್ಕ್ಸ್ ಕೊಟ್ಟಿಲ್ಲ. ಆ ಕಾರಣಕ್ಕಾಗಿ ಈ ಬಾರಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ, ಬಹುಮತವನ್ನು ಪಡ್ಕೊಳ್ಳುತ್ತೆ ಅನ್ನೋದನ್ನ ಸಮೀಕ್ಷೆಗಳು ಹೇಳ್ತಾ ಇದ್ವು. ಅದರಂತೆಯೇ ಇದೀಗ ಹರಿಯಾಣದಲ್ಲಿ ಕಾಂಗ್ರೆಸ್ 35 ಸ್ಥಾನ ಮತ್ತು ಬಿಜೆಪಿ 12 ಸ್ಥಾನಗಳಲ್ಲಿ ಮುನ್ನಡೆಯನ್ನು ಕಾಯ್ದುಕೊಳ್ತಾ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ನೋಡಿ, ಹರಿಯಾಣದ ವಿಚಾರಕ್ಕೆ ನಾವು ಬರೋದಾದ್ರೆ, ಈ ಬಾರಿ ಅಕ್ಟೋಬರ್ 5ಕ್ಕೆ ಚುನಾವಣೆ ನಡೆದಿದ್ದು. ಸುಮಾರು 90 ವಿಧಾನಸಭಾ ಸ್ಥಾನಗಳಲ್ಲಿ ಒಟ್ಟು 1031 ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ. ಈ ಪೈಕಿ 101 ಮಹಿಳೆಯರು ಮತ್ತು 464 ಸ್ವತಂತ್ರ ಅಭ್ಯರ್ಥಿಗಳಿದ್ದಾರೆ. 90 ಮತ ಎಣಿಕೆ ಕೇಂದ್ರಗಳಲ್ಲೂ ಕೂಡ ಈಗ ಮತ ಎಣಿಕೆ ಪ್ರಾರಂಭ ಆಗಿದೆ. ಅಲ್ಲಿನ ಭದ್ರತೆಯನ್ನು ಕೂಡ ಹೆಚ್ಚಿಸಲಾಗಿದೆ. ಇನ್ನು ಹರಿಯಾಣದಲ್ಲಿ ಸದ್ಯ ಬಿಜೆಪಿ ಮತ್ತು ಜನನಾಯಕ ಜನತಾ ಪಾರ್ಟಿ ಸಮ್ಮಿಶ್ರ ಸರ್ಕಾರ ಇದೆ. ಬಿಜೆಪಿಗೆ ಕಳೆದ ಬಾರಿ ಬಹುಮತ ಸಿಕ್ಕಿರಲಿಲ್ಲ, ಮೈತ್ರಿ ಮಾಡಿಕೊಂಡು ಸರ್ಕಾರವನ್ನು ರಚಿಸಿತ್ತು. ಈ ಸಲ ಸಣ್ಣ ಪಕ್ಷಗಳಿಗೆ ಯಾವುದೇ ಸ್ಥಾನಗಳು ಸಿಗೋದು ಡೌಟು ಅಂತ ಸಮೀಕ್ಷೆಗಳು ಹೇಳಿದೆ. ಕಾಂಗ್ರೆಸ್ಗೆ ಸ್ಪಷ್ಟ ಬಹುಮತ ಸಾಧ್ಯತೆ ಅಂತ ಕೂಡ ಎಲ್ಲ ಸಮೀಕ್ಷೆಗಳು ಹೇಳಿದೆ. 2019ರ ಚುನಾವಣೆಯಲ್ಲಿ 90 ಸ್ಥಾನಗಳ ಪೈಕಿ ಕಾಂಗ್ರೆಸ್ 30 ಗೆದ್ಕೊಂಡಿತ್ತು, ಬಿಜೆಪಿ 40 ಗೆದ್ಕೊಂಡಿತ್ತು. ಸರ್ಕಾರ ರಚನೆಗೆ 46 ಮ್ಯಾಜಿಕ್ ನಂಬರ್ ಆಗಿತ್ತು. ಆಗ ಬಿಜೆಪಿ ಜೊತೆಗೆ ಮೈತ್ರಿಯನ್ನ ಮಾಡಿಕೊಂಡು ಸರ್ಕಾರವನ್ನ ರಚಿಸಲಾಗಿತ್ತು. ಇದೇ ಮೈತ್ರಿ ವಿರೋಧದ ಕಾರಣ ಮನೋಹರ್ ಲಾಲ್ ಖಟ್ಟರ್ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಬೇಕಾಗಿ ಬಂದಿತ್ತು. ಅನಂತರ ನವಾಬ್ ಸಿಂಗ್ ಸೈನಿ ಮುಖ್ಯಮಂತ್ರಿ ಆದರು. ಸಿಕ್ಕಾಪಟ್ಟೆ ರಾಜಕೀಯ ಹೈಡ್ರಾಮಗಳು ಕೂಡ ಅಲ್ಲಿ ನಡೆದಿದ್ದು ಎಲ್ರಿಗೂ ಗೊತ್ತಿದೆ. ಹಾಗಾಗಿ ಅದೆಲ್ಲದರಿಂದ ಬೇಸತ್ತಿದ್ದಾರೆ, ಅದೆಲ್ಲದರಿಂದ ರೋಸ್ ಹೋಗಿದ್ದಾರೆ ಅಲ್ಲಿನ ಜನ. ಹಾಗಾಗಿ ಒಂದು ಸ್ಪಷ್ಟ ಬಹುಮತದೊಂದಿಗೆ ಈ ಬಾರಿ ಕಾಂಗ್ರೆಸ್ ಅಧಿಕಾರದ ಗದ್ದಿಗೆ ಏರುತ್ತೆ ಅನ್ನುವಂಥ ನಿರೀಕ್ಷೆಯನ್ನು ಇಟ್ಕೊಳ್ಳಲಾಗಿದೆ. ಈ ಮುಖಾಂತರವಾಗಿ ಬಿಜೆಪಿಗೆ ಹಿನ್ನಡೆ ಆಗುವಂತ ಸಾಧ್ಯತೆ ಇದೆ ಅನ್ನೋದನ್ನು ಕೂಡ ವಿಶ್ಲೇಷಣೆ ಮಾಡಲಾಗ್ತಾ ಇದೆ. ಇದರ ಬೆನ್ನಲ್ಲೇ ನಾವು ರಿಸಲ್ಟ್ ಅನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ. ಪ್ರಾಥಮಿಕವಾಗಿ ಅಂದ್ರೆ ಮೊದಲ ಹಂತದಲ್ಲಿ ಕಾಂಗ್ರೆಸ್ ಬಹುತೇಕ 35 ಸ್ಥಾನಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇದೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಸಿಗ್ತಾ ಇದೆ. ಅದೇ ರೀತಿಯಾಗಿ ಜಮ್ಮು ಕಾಶ್ಮೀರದ ಚುನಾವಣೆಯ ರಿಸಲ್ಟ್ ಅನ್ನು ಕೂಡ ನಾವು ಗಮನಿಸಬೇಕಾಗತ್ತೆ. ಆಡಳಿತ ಸಮಸ್ಯೆ ಮತ್ತು ಪ್ರತ್ಯೇಕ ರಾಷ್ಟ್ರದ ಕೂಗು ಹೆಚ್ಚಾಗ್ತಿರುವಂತಹ ಕಾರಣ ಜಮ್ಮು ಕಾಶ್ಮೀರಕ್ಕೆ ನೀಡಲಾಗಿದ್ದಂಥ ವಿಶೇಷ ಸ್ಥಾನಮಾನವನ್ನು ತೆರವುಗೊಳಿಸಲಾಗಿತ್ತು. ಅದಾದ ನಂತರ ಈ ಒಂದು ಚುನಾವಣೆ ನಡೀತಾ ಇರೋದ್ರಿಂದ ಇಡೀ ದೇಶದ ಗಮನ ಸೆಳೀತಾ ಇದೆ ಈ ಚುನಾವಣೆ. ಇಲ್ಲಿನ ರಿಸಲ್ಟ್ ಏನಾಗುತ್ತೆ ಅನ್ನುವಂಥ ಕ್ಯೂರಿಯಾಸಿಟಿ ಕೂಡ ಇಲ್ಲಿ ಹೆಚ್ಚಾಗಿದೆ. ಜಮ್ಮು ಕಾಶ್ಮೀರದಲ್ಲಿ ಬಿಜೆಪಿಗೆ ಭರ್ಜರಿ ಮುನ್ನಡೆ. ಬಿಜೆಪಿ 22, ಕಾಂಗ್ರೆಸ್ 9, ಟಿಡಿಪಿ 1, ಇತರೆ 1 ಮುನ್ನಡೆಯನ್ನು ಕಾಯ್ದುಕೊಳ್ತಾ ಇರೋ ಜಮ್ಮು ಕಾಶ್ಮೀರದಲ್ಲಿ ಬಿಜೆಪಿಗೆ ಭರ್ಜರಿ ಮುನ್ನಡೆ ಸಿಗ್ತಾ ಇದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಬಿಜೆಪಿ 22, ಕಾಂಗ್ರೆಸ್ 9 ಈ ಸ್ಥಾನಗಳನ್ನ ಮುನ್ನಡೆ ಪಡ್ಕೊಳ್ತಾ ಇದೆ. ಜಮ್ಮು ಕಾಶ್ಮೀರದಲ್ಲಿನ ರಿಸಲ್ಟ್ ಅನ್ನು ಕೂಡ ನಾವು ಗಮನಿಸ್ತಾ ಇರುವಂಥದ್ದನ್ನು ನೋಡ್ತಾ ಇದ್ದೀವಿ. ಬಿಜೆಪಿಯಲ್ಲಿ 22 ಸ್ಥಾನಗಳಿಂದ ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇದೆ. ನೋಡಿ, ಜಮ್ಮು ಕಾಶ್ಮೀರದ ರಿಸಲ್ಟ್ ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗತ್ತೆ ಅನ್ನೋದನ್ನ ನಾವು ಹೇಳ್ತಾ ಇದ್ವಿ. ಯಾಕಂದ್ರೆ ಇಡೀ ದೇಶದ ಜನತೆಯ ಚಿತ್ತ ಈ ರಿಸಲ್ಟ್ನತ್ತ ಇದೆ, ಏನಾಗಬಹುದು ಅಂತ. 2019ರ ಆಗಸ್ಟ್ನಲ್ಲಿ ಈ ವಿಶೇಷ ಸ್ಥಾನಮಾನವನ್ನು ತೆರವುಗೊಳಿಸಿ ಕೇಂದ್ರಾಡಳಿತಕ್ಕೆ ಇದನ್ನ ಪಡ್ಕೊಳ್ಳಲಾಗಿತ್ತು. ಸೊ ಅದಾದ ನಂತರ ಇದು ಮೊದಲ ಚುನಾವಣೆ. 3 ಹಂತದಲ್ಲಿ ಈ ಚುನಾವಣೆ ನಡೆದಿತ್ತು. ಮೊದಲ ಹಂತದಲ್ಲಿ 24, ಎರಡನೇ ಹಂತದಲ್ಲಿ 26, ಮೂರನೇ ಹಂತದಲ್ಲಿ 40 ಸ್ಥಾನಗಳಿಗೆ ಮತದಾನ ನಡೆದಿತ್ತು. 90 ಸದಸ್ಯರ ವಿಧಾನಸಭೆಗೆ ಇಲ್ಲಿ ಚುನಾವಣೆ ನಡೆದಿತ್ತು. 873 ಅಭ್ಯರ್ಥಿಗಳು ಕಣದಲ್ಲಿ ಇದ್ರು. ಇಲ್ಲಿ ಇವತ್ತು ಮತ ಎಣಿಕೆ ಪ್ರಾರಂಭ ಆಗಿ ಆಲ್ರೆಡಿ ಬಿಜೆಪಿ ಮುನ್ನಡೆಯನ್ನು ಕಾಯ್ದುಕೊಳ್ತಾ ಇದೆ. ಬಿಜೆಪಿ ಮತ್ತು ಎನ್ಸಿ ಕಾಂಗ್ರೆಸ್ ಮೈತ್ರಿಯನ್ನು ಹೊರತುಪಡಿಸಿ ಮಾಜಿ ಮುಖ್ಯಮಂತ್ರಿ ಮೆಹಬೂಬಾ ಮುಫ್ತಿ, ಪೀಪಲ್ಸ್ ಡೆಮಾಕ್ರೆಟಿಕ್ ಪಾರ್ಟಿ, ಮಾಜಿ ಸಚಿವ ಸಜ್ಜದ್ ಗನಿ ಲೋನ್ ನೇತೃತ್ವದ ಪೀಪಲ್ಸ್ ಕಾನ್ಫರೆನ್ಸ್, ಅಪ್ನಿ ಪಾರ್ಟಿ,
ಸಾಕಷ್ಟು ಸ್ಥಳೀಯ ಮಟ್ಟದ ಪಾರ್ಟಿಗಳನ್ನು ಕೂಡ ನಾವು ಗಮನಿಸಿದ್ವಿ. ಹಾಗಾಗಿ ಇಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬರುತ್ತೆ, ಯಾವ ಪಕ್ಷ ಮುನ್ನಡೆಯನ್ನು ಕಾಯ್ದುಕೊಳ್ಳುತ್ತೆ ಅನ್ನುವಂಥ ಒಂದು ಕುತೂಹಲ ಅಂತೂ ಇದ್ದೇ ಇತ್ತು. ಸೊ ಕೆಲವು ಸಮೀಕ್ಷೆಗಳನ್ನು ನಾವು ನೋಡಿದಾಗ ಈ ಬಾರಿ ಅತಂತ್ರ ಪರಿಸ್ಥಿತಿ ನಿರ್ಮಾಣ ಆಗುವಂಥ ಸಾಧ್ಯತೆ ಇದೆ ಅನ್ನೋದನ್ನು ಕೂಡ ಹೇಳಲಾಗ್ತಾ ಇತ್ತು. ಹಾಗಾಗಿ ಏನಾಗುತ್ತೆ ಅನ್ನುವಂಥ ಕ್ಯೂರಿಯಾಸಿಟಿ ಸಾಕಷ್ಟು ಇದೆ. 2014ರಲ್ಲಿ ಕೊನೆಯ ಸರ್ಕಾರ ಆಡಳಿತದಿದ್ದಾಗ PDP 28 ಸ್ಥಾನಗಳೊಂದಿಗೆ ದೊಡ್ಡ ಪಕ್ಷವಾಗಿತ್ತು. ಸೊ ಹಾಗಾಗಿ ಈ ಬಾರಿಯ ರಿಸಲ್ಟ್ ಮೇಲೆ ಸಾಕಷ್ಟು ನಿರೀಕ್ಷೆಗಳು ಇದೆ. ಅತಂತ್ರ ಪರಿಸ್ಥಿತಿ ಏನಾದರೂ ನಿರ್ಮಾಣ ಆಗ್ಬಿಡುತ್ತಾ ಅನ್ನೋದೊಂದು ಆತಂಕ, ಭಯ ಅಲ್ಲಿನ ಮತದಾರರಿಗೂ ಕೂಡ ಇದೆ. ಅತಂತ್ರ ಪರಿಸ್ಥಿತಿ ನಿರ್ಮಾಣ ಆಗ್ಬಿಟ್ರೆ ಸಮಸ್ಯೆಗಳಾಗತ್ತೆ ಅಂತ. ಸೊ ರಿಸಲ್ಟ್ಗಳು ಅಂದರೆ ಬಹುತೇಕ ಎಲ್ಲ ಸಮೀಕ್ಷೆಗಳ ರಿಸಲ್ಟ್ಗಳು ಅದೇ ರೀತಿಯಾಗಿ ಇತ್ತು. ಸೊ ಏನಾಗುತ್ತೆ ಅನ್ನುವಂಥ ಕುತೂಹಲ ಸದ್ಯಕ್ಕೆ ಇದೆ. ಈಗ ಆಲ್ರೆಡಿ BJP 22 ಸ್ಥಾನಗಳಲ್ಲಿ ಮುನ್ನಡೆಯನ್ನು ಕಾಯ್ದುಕೊಳ್ತಾ ಇದೆ, ಕಾಂಗ್ರೆಸ್ 9 ಸ್ಥಾನಗಳಲ್ಲಿ ಮುನ್ನಡೆಯನ್ನು ಕಾಯ್ದುಕೊಳ್ತಾ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ನೋಡಿ, ನಾವು ಈ ರಾಜಕೀಯವಾಗಿ ಎಷ್ಟೆಲ್ಲ ಬದಲಾವಣೆಗಳಾಗಿತ್ತು, ಯಾವ್ಯಾವ ಪರಿಸ್ಥಿತಿಯನ್ನು ಜಮ್ಮು ಕಾಶ್ಮೀರ ಎದುರಿಸಿತ್ತು, ಯಾಕೆ ಇವತ್ತು ಆ ಚುನಾವಣೆ ಆಗಿರ್ಬೋದು ಅಥವಾ ಆ ಚುನಾವಣೆಯ ರಿಸಲ್ಟ್ಗಳು ಬಹಳ ಕುತೂಹಲಕ್ಕೆ ಅಥವಾ ಬಹಳ ಮಹತ್ವಕ್ಕೆ ಕಾರಣ ಆಗ್ತಿದೆ ಅಂದರೆ, ಇದೇ 2014ರಲ್ಲಿ ಕೊನೆಯಲ್ಲಿ ಸರ್ಕಾರ ಆಡಳಿತದಲ್ಲಿ ಇದ್ದಾಗ PDP 28 ಸ್ಥಾನಗಳೊಂದಿಗೆ ದೊಡ್ಡ ಪಕ್ಷವಾಗಿತ್ತು. ಸೈದ್ಧಾಂತಿಕ ವಿರೋಧಿ BJP 25 ಸದಸ್ಯ ಬಲ ಜೊತೆಗೆ ಸೇರಿ ಸರ್ಕಾರವನ್ನು ರಚಿಸಿತ್ತು. ಆದರೆ 2018ರಲ್ಲಿ BJP ಬೆಂಬಲವನ್ನು ಹಿಂಪಡೆದಂಥ ಕಾರಣ ಸರ್ಕಾರ ಪತನವಾಗ್ಬಿಟ್ಟಿತ್ತು. ರಾಜ್ಯಪಾಲರ ಆಳ್ವಿಕೆ ಬಂದಿತ್ತು. ಮುಂದೆ 2019ರಲ್ಲಿ ಕೇಂದ್ರ ಸರ್ಕಾರ ಜಮ್ಮು ಕಾಶ್ಮೀರ ಆಡಳಿತವನ್ನು ಕೇಂದ್ರದ ವ್ಯಾಪ್ತಿಗೆ ತೆಗೆದುಕೊಂಡಿತ್ತು. ಸಾಕಷ್ಟು ಬದಲಾವಣೆಗಳು, ಸಾಕಷ್ಟು ಏರಿಳಿತಗಳು ಎಲ್ಲವೂ ಕೂಡ ಜಮ್ಮು ಕಾಶ್ಮೀರದಲ್ಲಿ ಆಗಿದೆ. ಸೊ ಆ ಕಾರಣಕ್ಕಾಗಿ ಈ ಬಾರಿಯ ಈ ಚುನಾವಣೆ ಇದೆಯಲ್ಲ, ಈ ಚುನಾವಣೆ ಮತ್ತು ಈ ರಿಸಲ್ಟ್ಗಳಿದೆಯಲ್ಲ, ಈ ರಿಸಲ್ಟ್ಗಳು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ, ಸಾಕಷ್ಟು ಮಹತ್ವವನ್ನು ಪಡ್ಕೊಳ್ತಾ ಇದೆ. ಇನ್ನು ಹರಿಯಾಣದಲ್ಲಿ BJP ಗೆಲ್ಲಬೇಕು ಅನ್ನುವಂಥ ನಿರೀಕ್ಷೆಗಳನ್ನೇನೋ ಇಟ್ಕೊಂಡಿದೆ. ಆದರೆ ಬದಲಾದಂಥ ಸನ್ನಿವೇಶದಲ್ಲಿ BJP ಅಲ್ಲಿ ಒಂದು ಬಹುಮತವನ್ನು ಪಡ್ಕೊಳ್ಳೋದು ತೀರಾ ಕಷ್ಟ ಇದೆ. ಸಮ್ಮಿಶ್ರ ಸರ್ಕಾರ ಅಂತ ನೋಡಿದ್ರೂ ಅದು ಕಷ್ಟ ಇದೆ. ಕಾಂಗ್ರೆಸ್ಸೇ ಇಲ್ಲಿ ಬಹುಮತವನ್ನು ಸ್ಪಷ್ಟವಾಗಿ ಪಡ್ಕೊಳ್ಳುತ್ತೆ, ಒಂದು 45ರಿಂದ 50 ಸೀಟು ಪಕ್ಕಾ ಬಂದೇ ಬರುತ್ತೆ ಅನ್ನೋದನ್ನ ಸಮೀಕ್ಷೆಗಳು ಹೇಳ್ತಾ ಇದೆ. ಹಾಗಾಗಿ ಹರಿಯಾಣದಲ್ಲೂ ಕೂಡ ಸಾಕಷ್ಟು ಬದಲಾವಣೆಯ ನಿರೀಕ್ಷೆಯನ್ನು ಇಟ್ಕೊಳ್ಳಲಾಗಿದೆ. ಯಾಕಂದರೆ ಸುದೀರ್ಘವಾಗಿ 10 ವರ್ಷಗಳ ಕಾಲ ಅಲ್ಲಿ BJP ಅಧಿಕಾರವನ್ನು ವಹಿಸ್ಕೊಂಡಿದ್ದು. ಆದರೆ ಕೆಲವೊಂದಷ್ಟು ಬದಲಾವಣೆಗಳು, ಕೆಲವೊಂದಷ್ಟು ರಾಜಕೀಯ ಅಲ್ಲಿನ ಜನರ ಮನಸ್ಸಿನ ಮೇಲೂ ಕೂಡ ಪರಿಣಾಮ ಬೀರಿದೆ. ಮತ್ತು ಹೆಚ್ಚಿನದಾಗಿ ನಾವು ಹರಿಯಾಣದ ಬಗ್ಗೆ ಮಾತಾಡೋದಾದರೆ, ರಾಷ್ಟ್ರೀಯ ನಾಯಕರು ಅಥವಾ ರಾಷ್ಟ್ರೀಯ ವಿಚಾರಕ್ಕಿಂತ ಈ ಬಾರಿ ಸ್ಥಳೀಯ ನಾಯಕರ ಫೇಸ್ ವ್ಯಾಲ್ಯೂ ಜಾಸ್ತಿ ಇದೆ. ಸ್ಥಳೀಯ ಮಟ್ಟಿನ ವಿಚಾರಗಳಿಗೆ ಹೆಚ್ಚಿನ ಒತ್ತನ್ನು ಕೊಡ್ತಾ ಇದ್ದಾರೆ ಅಲ್ಲಿನ ಜನ ಅನ್ನೋದು ಗೊತ್ತಾಗ್ತಾ ಇದೆ. ಸೊ ಈ ಬದಲಾವಣೆಯಿಂದ ಈ ಬಾರಿ BJPಗೆ ಅಧಿಕಾರ ಸಿಗೋದು ಡೌಟು ಅನ್ನೋ ಲೆಕ್ಕಾಚಾರವನ್ನು ಹಾಕಲಾಗಿದೆ. ಯಾಕಂದರೆ 2014 ಮತ್ತು 2019 ಹರಿಯಾಣ ರಿಸಲ್ಟನ್ನು ನಾವು ನೋಡಿದಾಗ ಮೋದಿಯವರ ಫೇಸ್ ವ್ಯಾಲ್ಯೂಯಿಂದ, ಮೋದಿಯವರ ರ್ಯಾಲಿಗಳಿಂದ ಗೆದ್ದಿದ್ರು ಅನ್ನೋದನ್ನು ಹೇಳಲಾಗ್ತಾ ಇದೆ.